ಯಾವ ಅಪ್ಪ ಇವ? ಅಲ್ಲ ಸಂದಕ್ಕ ಹೆಂಗೆ ಡಿಕ್ಕಿ ಹೊಡೆದು ಕನ್ನಡ ನಿಂದ್ರಪ್ಪ ನೀ ಯಾರು? ಹೌದಲ್ಲ ಯಾರಪ್ಪ ನೀನು? ನಿಂದ್ರು ನಿಕ್ಕ ನಿಂದ್ರು. ತಪ್ಪತ್ರಿ ತಪ್ಪತ್ತು. ವಾದ ಸಂದಕ್ಕ ಬಿಡಬಾರ್ದಿತ್ತು ನೀನು. ಏನದ ಬಾಯಿ ಮನೆ ಮುಂದೆ ಕೆಲಸ ಆಗ್ತೈತಿ. ಇವರ ಈಗ ಹೋದ ಏನು ಅವ್ರಿಗೆ ಭೇಟ ಅದೋ ಏನೋ ಅವ್ರು ಕೇಳ್ರಿ ಏನು ಹೇಳಿ ನಾನು. ಅಮ್ಮವ್ರೆ ಗಂಡಿನ ಕಡೆ ಅವ್ರು ಬಂದಾರ್ರಿ. ಬಾ ಕೇಳು. ಶಾಂತಕ್ಕ ಅವು ಹೊರಗೆ ನಮಗೆ ಡಿಕ್ಕಿ ಹೊಡೆದಲ್ಲ ಅವ ಯಾರು ಅಂತ ಕೇಳ್ತೀನಿ ಅಪ್ಪ ಗಿಚ್ಚಿ ಸುಮ್ಕೊಂಡ್ರಿ ಈ ಬಂದೀವ. ಎಲ್ಲರೂ ಆರಾಮ್ ಬಂದ್ರಿ? ಏನೋ ಬಾಯಿ ಕೇಳ್ಸತ್ತಿತ್ತಲ್ಲ ಹೊರಗೆ, ಯಾರವ್ರ? ನಾವು ಅದನ್ನ ಕೇಳ್ಬೇಕಂತ ಮಾಡಿದ್ದೀವಿ ನೋಡ್ರಿ ಅಕ್ಕಾರ. ಯಾವನೋ ಒಬ್ಬ ವ್ಯಕ್ತಿ ಕೌಂಟಂಗಿದ್ದ ಏನೋ ಹಿಂದೆ ಮುಂದೆ ನೋಡ್ಕೊತೀವಿ, ನಮಗೆ ಡಿಕ್ಕಿನ ಹೊಡೆದ ನಿಂದ್ರ ಅಂದ್ರೆ ನಾನು ನಿಂದಿರ್ಲಿಲ್ಲ. ಯಾರೇ ಅವ? ಯಾಕೆ ಸುಮ್ಮ ಕೂತಿರಲ್ಲ, ಯಾರೇ ಅವರು ಅಂತ? ಅವ್ರಿ ನಮ್ಮ ಮನ್ಯಾಗ ಕೆಲಸ ಮಾಡ್ತಾರ್ರಿ. ಶಾಂತಕ್ಕ ನನಗೆ ಯಾಕೋ ಡೌಟ್ ನೋಡು, ಈ ಹೆಣ್ಮಕ್ಳು ಯಾಕೋ ತೊದಲತ್ತಾಳ ಯಾಕಂತ ಕೇಳಬೇಕು. ಬಿಡು ಮನ್ಯಾಗ ಕೆಲಸ ಮಾಡೋ ಅಂತಾಳಲ್ಲ, ಇರಲಿ ಬಿಡು. ಎಲ್ಲರೂ ಆರಾಮ್ದಿರಿ? ಚಹಾ ತೊಗೋತೀರಿ ಕಾಫಿ ತೊಗೋತೀರಿ? ಏನೂ ಬೇಡ್ರಿ, ಈಗ ಬರ್ತಾನ ಕಾಫಿ ಚಹಾ ಎಲ್ಲ ಮಾಡ್ಕೊಂಡು ಬಂದಿವ್ರಿ, ನಾಷ್ಟ ತಿಂದ ಬಂದಿವ್ರಿ. ನಾವು ಬರ್ತಾಗೆ ಬಂದಿತ್ತು ಹೊಟ್ಟಿ. ಹುಡುಗಿನ ತೋರಿಸ್ಬಿಟ್ರೆ ಮಾತುಕತೆ ಮುಗಿಸೇ ಬಿಡೋಣ್ರಿ. ಆಯ್ತು. ಪ್ರೀತಿ, ಓ ಪ್ರೀತಿ ಬಾ. ಆಂಟಿ ಆರಾಮಿದ್ದೀರಿ? ಆರಾಮಿದ್ದೀರಿ ಕಿಚ್ಚ ಆಂಟಿ? ಪ್ರಿಯಕ್ಕ ಆರಾಮದಿರಿ? ಏನು ಚಂದಕ್ಕ ಹುಡುಗಿ ಪ್ಯಾಂಟ್ ಹಂಗೆ ಹಾಕೊಂಡಿದ್ದಲ್ಲ, ಏನ್ವಾ ಚಂದಂಗೆ ಸೀರೆ ಉಟ್ಕೊಂಡು ನಿಂದಿರ್ಬೇಕಲ್ಲ. ನಾಳೆ ನೀವು ಮದುವೆಯಾಗಿ ನಿಮ್ಮ ಮನೆಗೆ ಬಂದ್ರೂ ಹಿಂಗೆ ಆಗ್ತಾಳೆ ಏನಕ್ಕೆ? ಇಲ್ಲ ಗಿಜ್ಜಿ, ಮತ್ತು ಬೆಂಗಳೂರಿಗೆ ಬೆಳೆದ ಹುಡುಗಿ, ಮತ್ತು ಅದ ಪದ್ಧತಿ ಯೂಸ್ ಮಾಡಿದ್ದೀವಿ. ಎಲ್ಲಿ ಕಪ್ಪು ನೋಡೋಣ. ಪ್ರೀತಿ ನೀನಾ? ಅಯ್ಯೋ ಒಂದು ವಿಷಯ ಆದ ಹೇಳಬೇಕಲ್ವೇ? ಹಾಂ ಇವಳು ನಿನ್ಗೆ ಗೊತ್ತಾ ಪ್ರಿಯಾ? ಮೊದಲ ಗೊತ್ತಾ ಅಂತೀರಲ್ಲಮ್ಮ, ಇವಳು ನಾನು ಕ್ಲಾಸ್ಮೇಟು. ಹಾಂ ಕ್ಲಾಸ್ಮೇಟಾ ಅಂದರೆ ಇವಳು ನಮ್ಮ ಕುಮಾರ್ಗಿಂತ ದೊಡ್ಡವಳ? ಏನು ಕುಮಾರ್, ಇವರು ನಿಮ್ಮ ಅಕ್ಕನ? ಒಂದು ದಿವಸ ನಿಮ್ಮ ಅಕ್ಕನ ಫೋಟೋ ತೋರಿಸಲೇ ಇಲ್ಲಲ್ಲ. ಆದರೆ ಏನಾಯ್ತು ಬಿಡಿ ಆಂಟಿ, ದೊಡ್ಡವರಿದ್ದರೆ ನಾವೇನು ಪ್ರೀತಿ ಮಾಡಿ ಪ್ರೀತಿಗೆ ವಯಸ್ಸೇನು ಅಡ್ಡ ಆಗಬಾರ್ದಲ್ಲ. ಇರಲಿ ಬಿಡ್ರಿ, ಈಗೆಲ್ಲ ಇದು ಕಾಮನ್ನು. ನಾನು ನಮ್ಮ ಯಜಮಾನ್ರಕ್ಕಿಂತ 5 ವರ್ಷ ದೊಡ್ಡವಳು. ಆದರೂ ಆಮೇಲೆ ಮಾತುಕತೆಯಲ್ಲ ಆಮೇಲೆ ಮಾತಾಡೋಣ ನೋಡ್ರಿ. ಮನೆಗೆ ಹೋಗಿ ಏನಂಬುದು ಹೇಳ್ತೀವಿ ನಾವು. ಇಲ್ರಿ ಹಾಗೆಲ್ಲ ಹೆಂಗಾಗ್ತೈತಿ? ಮತ್ತು ಇಷ್ಟಪಟ್ಟ ಬಂದಾರ ಅಂದ್ಬಳಕ ವಯಸ್ಸೆಲ್ಲ ಹಿಂಗೆ ಕಡ್ಡ ತರ್ತೀರಿ ಹೇಳ. ಇರಲಿ, ನನ್ನ ಮಗಳಿಗೆ ನಿಮ್ಮ ಮಗನಿಗೆ ಒಂದು 2 ವರ್ಷ ಪರಕ್ ಆಕೈತಿ, ಆಗವಲ್ದಕ್ಕ. ಏನು ವಯಸ್ಸು ದೊಡ್ಡ ತೊಗೊಂಡು ಏನು ಮಾಡೋದು? ಮನಸ್ಸು ಕೊಡ್ಕೊಂಡವಲ್ಲ, ಅಷ್ಟು ಸಾಕು ಬಿಡ್ರಿ. ಆಯ್ತು ರೀ, ಏನಂಬುದು ಮನೆಗೆ ಹೋಗಿ ಹೇಳ್ತೀವಿ. ಆಯ್ತು ರೀ, ನಿಮ್ಮ ಇಷ್ಟ. ಆದರೆ ಆಂಟಿ ಈ ಮದುವೆನ ನೀವು ಕ್ಯಾನ್ಸಲ್ ಮಾಡಿದ್ರೆ ನಾನಂತೂ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಕ್ಯಾನ್ಸಲ್ ಮಾಡೋಕೆ ಹಾಗೆ ಇಲ್ಲ, ನೀವು ಹೇಳ್ತಾ ಇದ್ದೀನಿ. ಹೇಳಿ ಕುಮಾರ್, ಸುಮ್ಮನೆ ಕೂತ್ಕೊಂಡಿದ್ದೀರಲ್ಲ. ಅಮ್ಮ ಇರಲಿ ಬಿಡಮ್ಮ, ನನಗೂ ಗೊತ್ತಿತ್ತು ಇಷ್ಟು ವಯಸ್ಸು ದೊಡ್ಡವಳದಾಳತ್ತಂದ, ಆದರೆ ನಿಮ್ಮ ಅಕ್ಕನ ಫ್ರೆಂಡ್ ಅಂತ ನಂಗೆ ಗೊತ್ತಿರಲಿಲ್ಲ. ಇರಲಿ ಬಿಡು. ಮ್ಯಾಮ್ ನಿನಗೆ ಗೊತ್ತಾಗಲ್ಲ, ಸುಮ್ಕೊಂಡ್ರಿ ನೀ. ಆಯ್ತು ರೀ, ನಾವು ಬರ್ತೀವಿ. ಏನಮ್ಮ ಇವ್ರು ಹಿಂಗೆ ಮಾತಾಡ್ಬಿಟ್ಟು ಹೋದ್ರಲ್ಲ, ಹಿಂಗೆ ಮಾಡೋದು? ಅದೆಲ್ಲ ಬಿಡಿ, ನಿಮ್ಮಪ್ಪ ಅವ್ರಿಗೆ ಎದುರಾಗ್ಯಾರ. ಹಾಂ ಏನಂದಿ? ಚೆನ್ನಾಗಿ ತಿಳಿಸಿ ಹೇಳು. ಇದೀಗ ಅವರು ಬರ್ತಾ ನಿಮ್ಮಪ್ಪ ಹೋಗಿ ಡಿಕ್ಕಿ ಹೊಡೆದಾರಂತ. ಅದಕ್ಕೆ ಅವರು ಯಾರು ಅಂತ ಕೇಳಾಕತ್ತೀರ ಅವರು. ನಾಳೆ ಮದುವೆ ಆಗೋದು ಕೇಳ್ರಿ, ಏನು ಮಾಡಲಿ ನಾನು? ಈಗ ನನಗೆ ಹೇಳ್ರಿ ಏನಾತಮ್ಮ? ಆಗಲೇ ಹೇಳ್ತಾ ಇದ್ದೆ ನಿನಗೆ, ಅವನ ಆ ವ್ಯಕ್ತಿನ ಬಿಟ್ಬಿಡು ಅಂತ. ನೀನು ನಾನು ಹೇಳಿದ ಮಾತೇನೆ ಕೇಳಾಕತ್ತಿಲ್ಲ. ಹಂಗೆ ಈಗ ಇಷ್ಟೊಂದ್ರೆ ಅನ್ಭವಿಸ್ರಿ. ಅದು ನನ್ನ ಜೀವನದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿ ಉಂಟಾಯಿತು ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ನಾನು ಇಂಥವಳು ಅಂತ ನಿನಗೂ ಗೊತ್ತೈತಿ. ಮದ್ದೆ ಆ ವ್ಯಕ್ತಿನ ಕಂಡ್ರೆ ನನಗೆ ಆಗೋದಿಲ್ಲ. ಅವನು ನೋಟನೇ ಸರಿ ಇಲ್ಲಮ್ಮ. ಹಾಂ ಏನು ಅನ್ನಕತ್ತಿ ನೀನು? ಹೌದಮ್ಮ,
ಇದನ್ನ ವಿಷಯ ನಿನಗೆ ಹೇಳಬೇಕು ಅಂತ ಅನ್ಕೊಳಕತ್ತಿದ್ದಿ. ಆದರೂ ನಿನ್ಗೆ ಏನಾದರೂ ತೊಂದರೆ ಆಗುತ್ತೈತೆ ತಂದ ಹೇಳ್ಬಾರ್ದಂತ ಬಿಟ್ಟಿದ್ನಿ. ಆದರೆ ಇವತ್ತು ನಾ ಹೇಳ್ಬೇಕಮ್ಮ ಆ ವ್ಯಕ್ತಿ ಎಂಥವನು ಅಂತ. ಆಯ್ತು ಅಂತಕ್ಕ, ನಾನು ಆಮೇಲೆ ಬರ್ತೀನಿ. ನೀವೇನು ಅಂಬೋದು ಮಾತಾಡ್ರಿ, ಅವ್ರಿಗೆ ಹೇಳ್ತೀನಿ. ಆಮೇಲೆ ಬರ್ತೀನಿ. ನಾನು ಮಗನ ಮನೆಯಾಗ ಒಬ್ಬನ ಬಿಟ್ಟು ಬಂದನವ, ಒಬ್ಬನ ಕೂತಾನು. ನಿಂದ್ರಾಗಿರ್ಸಿ, ನೀನು ಹೊರಗಿನಕ್ಕೆಲ್ಲ ಏನಲ್ಲ, ನಿನ್ನ ಮುಂದೆ ಮಾತಾಡೋದ್ರಲ್ಲಿ ಏನೈತಿ? ನೀನು ನಿಂದು ಅಲ್ಲ ತಮ್ಯ, ಹಿಂಗಿನ ಹುಚ್ಚಿಗಿಚ್ಚಿ ಹಿಡ್ದೈತನು. ನಿನ್ಕಿತಿ 2 ವರ್ಷದವ್ರದಿಕ್ಕಿ ದೊಡ್ಡಕ್ಕಿ ಅಂದ್ರೆ ನಿಮ್ಮ ಅಕ್ಕನ ವರ್ಗಿ ಹೋಗಿ ಹಂತಕ್ಕಿನ ಇಷ್ಟಪಟ್ಟಿಯಲ್ಲೋ. ನಮ್ಮ ಮನೆತನ ಮಾನ ಮರ್ಯಾದೆ ಏನಾಗಬೇಕು? ಇರಲಿ ಬಿಡಮ್ಮ, ನಂಗೆ ಗೊತ್ತಿತ್ತು. ನೀ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳಕತ್ತಿದ್ದಿ ಹೇಳು? ನನಗೆ ಗೊತ್ತಿತ್ತು ಅವಳಿಗೆ ಅಷ್ಟು ವಯಸ್ಸು ದೊಡ್ಡಕ್ಕಿದ 2 ವರ್ಷನಾಗ ಏನು ದೊಡ್ಡ ಮಹಾಪರಕ ಆಗತ್ತದ. ಅಲ್ಲಲೇ, ಇಷ್ಟು ವರ್ಷನಾಗ ಒಬ್ಬರು ಇಷ್ಟು ಹೆಣ್ಣಿಗೆ ವಯಸ್ಸು ಇಷ್ಟು ದೊಡ್ಡ ಇದ್ದಿದ್ದು ಯಾರೂ ಒಬ್ಬರು ಮದುವೆ ಆಗಿಲ್ಲ. ಅಂಥದ್ರಲ್ಲಿ ನೀನು ಹೋಗಿ ಅದು 2 ವರ್ಷ ದೊಡ್ಡವಳು. ಅಮ್ಮ, ನಾ ಏನು ಹೇಳ್ತೀನಂದ್ರೆ ವಯಸ್ಸೆಲ್ಲ ಮ್ಯಾಟ್ರ್ ಆಗಲ್ಲಮ್ಮ. ಅವರು ಇಷ್ಟಪಟ್ಟು ಪ್ರೀತಿ ಮಾಡ್ಯಾರ ಅಂದ್ಬಳಕ ಇದರಲ್ಲಿ ನೀನು ಮೊಸರನ್ಯಾಗ ಕಲ್ಲು ಹುಡ್ಕ್ಯಾಡ್ದಂಗೆ ಮಾಡಿ ಅವ್ರಿಗೆ ಜೀವನದಾಗ ಬಿಡಿಸ್ಬೇಡಮ್ಮ. ಅಲ್ಲರೇ ಪ್ರಿಯ, ನೀನು ಹಂಗೆ ಮಾತಾಡ್ತಿಲ್ಲ. ನಿನ್ನ ಗಂಡಗೆ 8 ವರ್ಷ ಬರಕ, 5 ವರ್ಷ ಬರಕ. ನನ್ನ ಗಂಡಗೆ ನನಗೆ 9 ವರ್ಷ ಬರಕ. ನನಗಿಂತ ದೊಡ್ಡವರು. ಆದರೆ ಇವನಕ್ಕಿಂತ ದೊಡ್ಡವಳು 2 ವರ್ಷ. ಇಲ್ಲ ಶಾಂತಕ್ಕ, ಇರ್ಲಿ ಬಿಡು. ಇಷ್ಟಪಟ್ಟ ಹುಡುಗರು ಜೀವನ ಚೆಂದ ಇಟ್ಕೊಂಡು ಹೋಗ್ತಾವ. ಈಗ ನೀನು ಅವನಕಿಂತ ಸಣ್ಣಕ್ಕಿಂತ ಮದುವೆ ಮಾಡ್ರೆ ಅವ್ನು ಹೇಳಿದ ಮಾತು ಕೇಳ್ತಾಳು. ಅವ್ನು ಇಷ್ಟಪಟ್ಟ ನನ್ನ ಬಳಕ ಅವ್ರು ಹೆಂಗಾರ ಹೊಂದ್ಕೊಂಡು ಹೋಗ್ತಾರೆ. ಈಗ ನೀ ಹುಡುಗಿ ಮಾಡಿದ್ರು ಇಂಥ ಒಳ್ಳೆ ಹುಡುಗಿ ಸಿಗ್ತಿದ್ಲೋ ಇಲ್ಲ ಗೊತ್ತಿಲ್ಲ. ಆದರೆ ಈ ಚಲೋ ಹುಡುಗಿ ಐತಿ. ಇಷ್ಟೊಂದು ಟ್ರಿಗರ್ ಆಗೋದು ಏನು ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತೈತಿ. ಆದರೆ ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳತ್ತಿ ಅದು ಗೊತ್ತಾಗವಲ್ತು. ಇಲ್ಲಿ ಬಿಡು, ಏನಂಬೋದು ಹೇಳ್ರಿ. ನಾನು ನಡೀತೀನಿ. ನನ್ನ ಮಗ ಮನೆ ಕಡೆ ಕೂತಿರ್ತೀನಿ. ಏನೇನವ ನೀನು ಹುಚ್ಚಾಟ? ಪ್ರಿಯಾ, ನೀರು ಸ್ವಲ್ಪ ತಿಳಿಸಿ ಹೇಳು. ನಾ ಡ್ರೆಸ್ ಕಳೆದು ಬರ್ತೀನಿ, ಕೆಟ್ಟ ಶಿಕೆ ಆಗ್ಲತ್ತೈತಿ. ನೀನು ಇಷ್ಟೊಂದು ಕೋಪ ಮಾಡ್ಕೊಳ್ಳೋದು ಏನು ನೆಸೆಸಿಟಿನೇ ಇಲ್ಲ ಅನ್ಸ್ಲಾಕತೈತಿ. ಸುಳ್ಳೇ BP ಬರ್ಸ್ಕೋತೀಯಮ್ಮ ನೀನು. ಅವರು ಇಷ್ಟಪಟ್ಟಾರ, ನೀ ಬ್ಯಾಡಂದ್ರೂ ಈಗ ಬಿಡಂಗಿಲ್ಲ. ಮದುವೆ ಆಗೇ ಆಗ್ತಾನ ಅವನು. ನೀನೇ ಈಗ ಒಪ್ಕೊಂಡು ಮದುವೆ ಮಾಡು. ನೀ ಹೇಳ್ದಂಗೆ ಕೇಳ್ಕೊತಿರ್ತಾಳೆ ಅನಿಸಿ. ಇಲ್ಲ ನೀನೇ ಒಪ್ಕೊಳ್ಳಿಲ್ಲ ಅಂದ್ರೆ ನಾಳೆ ನಿನ್ನ ಮಾತು ಕ್ಯಾರೇ ಅನ್ನಂಗಿಲ್ಲ ಆಕಿ. ಆಯಿತು, ನೀವು ನಾವು ಹೇಳಿದ ಮಾತೆಲ್ಲಿ ಕೇಳ್ತೀರ? ಅದು ಹೋಗಿ ದೊಡ್ಡ 2 ವರ್ಷ ದೊಡ್ಡವಳು. ಎಷ್ಟು ದಿವಸದಲ್ಲಿ ಯಾರೂ ಮದುವೆ ಆಗಿದ್ದಿಲ್ಲ. ಯಾಕಮ್ಮ ಆಗಿಲ್ಲ? ಹಲವಾರು ಜನ ಆಗ್ಯಾರ. ರಾಧಿಕಾ ಪಂಡಿತ ಎಷ್ಟು ಸರ್ 1 ವರ್ಷ ಬರಕ್ಕೆ ಅವ್ರಿಗೆ. ಅಂಥವ್ರೆ ಯಾಕೆ ಚೆಂದಾಗಿರ್ಬೇಕಾದ್ರೆ ಇವರು ಚೆಂದ ಇರ್ತಾರಮ್ಮ. ಆಯ್ತವ, ನೀವು ಹೇಳ್ದಂಗೆ ಆಗಲಿ. ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಹೋಗಿ ಬಂದ್ರಿ? ಏನಾಯ್ತು? ಹುಡುಗಿ ಇಷ್ಟ ಆದ್ಲಾ ನಿನಗೆ? ಗಿಡಿಯ ಇಷ್ಟ ಆದ್ಲು. ಇಲ್ಲಿ ಕೇಳ್ರಿ, ನಮ್ಮ ಹುಡುಗನ್ಗಿಂತ ದೊಡ್ಡಕ್ಕೆ ಅಂತಕಿ. ಪಾಡತ್ ಬಿಡು. ನಾಳೆ ಗಂಡನದು ಬಡಿಲಾಕತ್ಲಂದ್ರೆ ಇವನ ಅನ್ಸೋಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಯಾಕೆ ಇಷ್ಟ ಆಗಲಿ ದೊಡ್ಡಕ್ಕೆಲ್ಲ. ನಿಮ್ಗೆಲ್ಲದಾಗಲೂ ಕಾಮಿಡಿ. ಏನಂದ್ರಿ? ಚಾ ಅಂತೂ ನಾ ಮಾಡಲ್ಲಪ್ಪ. ಸಕ್ರೆ ರೇಟ್ ಕೇಳಿರಿ ಏನಲ್ಲಿ 85 ಆಗೈತಿ. ಚಾ ಅನ್ನೋದು ಮಾತು ಉಸುಲ ಹೊಡ್ಯಂಗಿಲ್ಲ ಮನ್ಯಾಗ. ಚಾ ಕುಡಿಯಂಗೂ ಇಲ್ಲ, ಸ್ವೀಟ್ ಏನು ಬೇಡಂಗೂ ಇಲ್ಲ. ಆಗ್ಲಿ ಗಿಡ್ಮುಳಿ, ನನಗೊಂದು ಕಪ್ ಚಹಾ ಮಾಡ್ಕೊಂಬ. ಏನು ಒಂದು ಕಪ್ ಚಾಕೇನು 1 kg ಹತ್ತು ಬಿಡ್ತೈತಿ ಸಕ್ರಿ? ಏನು ನಡೆಯಂಗಿಲ್ಲ ಅದು. ನಮ್ಮ ಮಗನ ಒಬ್ಬನ ದುಡಿಯೋ ಮನ್ಯಾಗ ಮತ್ತೆ ಯಾರು ದುಡಿದಾಕಂಗಿಲ್ಲ. ನೀವು ಕುಡಿದು ಹೋಗೋದು ಆಡೋದು ಕುಂಡ್ರೋದು ಮನ್ಯಾಗ. ಹೊಲಕ್ಕತ್ತು ಹೋಗ್ತಿರ್ ಬಿಡು, ಆದ್ರೆ ಅದೆಲ್ಲ ಸಾಧ್ಯ ಇಲ್ಲ. 85 ಆಗೈತಿ. ಏನು ಬೇಡವ ಮಾತಾಯಿ, ಚಾ ಏನು ಬೇಡ. ಸಾಯಂಕಾಲ ಊಟಕ್ಕರೆ ಎಬ್ಸ್ತೇ ಇಲ್ಲ. ಎಬ್ಬಿಸ್ತೀನಿ ಹೋಗಿ. ಆಯ್ತಮ್ಮ, ನಾನು ಹೋಗಿ ಬರ್ತೀನಿ. ಆದರೂ ನನಗೇನೋ ಒಂದು ಡೌಟ್ ಅಮ್ಮ, ಕೇಳಬೇಕು ಅನ್ನಿಸ್ಲಾತೈತಿ. ಕೇಳಿ.
ಕೇಳಲ್ಲ ಅದಕ್ಕೇನೈತಿ. ಆದ್ರೆ ಅಲ್ಲಿ ಗಿರ್ಜಿ ಆಂಟಿ ಒಬ್ರು ಡಿಕ್ಕಿ ಹೊಡೆದಾರಲ್ಲ ಅಂಕಲ್, ಅಷ್ಟೊಂದು ಟಿಪ್ ಟಾಪ್ ಆಗಿ ಡ್ರೆಸ್ ಹಾಕೊಂಡಾರ. ಅವ್ರ ಹೆಂಗಮ್ಮ ಅವ್ರ ಮನೆ ಕೆಲಸ ಮಾಡ್ತಾರ? ನನ್ಗೆ ಅಲ್ಲೇ ಡೌಟ್ ಬಂದಿತ್ತು, ಕೇಳ್ಬೇಕನ್ನಿ. ಆದರೂ ಏನೂ ಅವ್ರು ಅಂದ್ಬೇಕು, ನನಗೂ ಸ್ವಲ್ಪ ಹಂಗೆ ನಂಬೇಕನ್ನಿಸ್ತು, ನಂಬಿಟ್ನಿ. ಪುಟ್ಟ ಹೇಳಿ ಕೇಳಸಮ್ಮ ಅವ್ನು ಯಾರು ಅಂತ. ನನಗೆ ಯಾಕೋ ಸಮಥಿಂಗ್ ಈಸ್ ರಾಂಗ್ ಅನ್ಸ್ಲಾಗತೈತಿ. ಹೌದಲ್ಲ? ಯಾರು ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.